ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಖಾತಾ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಖಾತಾ ಅಂತಂದರೆ ನಿಮ್ಮ ಲೋಕಲ್ ಗೌರ್ಮೆಂಟಲ್ಲಿ ಹೋಗಿ ನಿಮ್ಮ ಆಸ್ತಿ ಮಾರಾಟ, ನೀವು ಯಾವ ರೀತಿ ಆಸ್ತಿ ಪಡ್ಕೊಂಡ್ರೆ ಅದ್ರ ಬಗ್ಗೆ ಮಾಹಿತಿ ನೀಡೋದು, ಅಲ್ಲಿ ಒಂದು ಖಾತಾನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇದು ಹೇಗೆ ಆಗುತ್ತೆ ಪ್ರಾಸೆಸ್ ಪ್ರಕ್ರಿಯೆ ಅಂತಂದರೆ, ನೀವು ಅಲ್ಲಿ ಹೋಗಿ ಹೇಳಿದಾಗ ಅವರೊಂದು ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನಲ್ಲಿ ಯಾರಿಂದ ಪಡೆದ್ರು, ಯಾವ ರೀತಿ ಪಡೆದ್ರು ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ನಿಗದಿತ ಶುಲ್ಕ ಅಂತ ಇದೆ. ಅಂದರೆ ನೀವು ಖರೀದಿ ಮಾಡಿದರೆ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ ಮೇಲೆ 1% ಆ ಥರ ಏನೋ ಇದೆ, ಅದನ್ನು ನೀವು ಮತ್ತೆ ಅವರಿಗೆ ಕೊಡಬೇಕಾಗುತ್ತೆ. ಇಲ್ಲ ನೀವು ದಾನಪತ್ರ ಮೂಲಕ ಅಥವಾ ರಿಲಿಂಕ್ವಿಶ್ಡ್ ಮೂಲಕ ಬಂದಿದ್ದರೆ ಕಡಿಮೆ ಇರುತ್ತೆ, ಅದೊಂದು 500 ಎಷ್ಟೋ ಇದೆ, ಅದು 1000 ಇದೆ. ಆ ನಿಗದಿತ ಶುಲ್ಕ ಕೊಟ್ಟಾಗ ಅಪ್ಲಿಕೇಶನ್ ಮೂಲಕ ನಿಮ್ಮ ಡೀಡ್ ಕಾಪಿ ಕೂಡ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಒಂದು ಸ್ವಲ್ಪ ನಿರ್ದಿಷ್ಟ ಅವಧಿ ನಂತರ ನಿಮ್ಮ ಹೆಸರಿಗೆ ಖಾತಾ ಬರುತ್ತೆ. ಈ ಖಾತಾ ಆದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ನೀವು ಹೋಗಿ ಯಾವುದೇ ಸಂದರ್ಭದಲ್ಲಿ ಎಷ್ಟು ಸಲ ಬೇಕಾದರೂ ಹೋಗಿ ಆ ಒಂದು ಅಧಿಕಾರಿಗಳಿಂದ ಖಾತಾ ಸರ್ಟಿಫಿಕೇಟ್ ಮತ್ತು ಖಾತಾ ಎಕ್ಸ್ಟ್ರಾಕ್ಟನ್ನು ಪಡಿಬೋದು. ಖಾತಾ ಸರ್ಟಿಫಿಕೇಟ್ ಅಥವಾ ಖಾತಾ ಎಂಡಾರ್ಸ್ಮೆಂಟ್ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ, PID ಅಂತ ಹೇಳ್ತೀವಿ, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಅಂತ ನಂಬರ್ ಅಂತ ಹೇಳ್ತೀವಿ. ಅದು ಬಹಳ ಮುಖ್ಯವಾಗಿರುತ್ತೆ, ಅದನ್ನು ಅವರು ಕೊಡ್ತಾರೆ. ಇದರಿಂದ ನಿಮ್ಮ ಒಂದು ಅಬ್ಸಲ್ಯೂಟ್ ಓನರ್ಶಿಪ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಅಂದರೆ ಅದರಲ್ಲಿ ಯಾರು ಓನರು, ಅದರ ವಿಳಾಸ ಏನು, ಆ ಭೂಮಿ ಎಷ್ಟು, ಸೈಟಲ್ಲಿ ಏರಿಯಾ ಏನು, ಅದರಲ್ಲಿ ಎಷ್ಟು ಕಟ್ಟಡ ಇದೆ, ಅವರು ವಾರ್ಷಿಕ ಎಷ್ಟು ತೆರಿಗೆ ಕಟ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಅದರಲ್ಲಿ ಇರುತ್ತೆ. ಇನ್ನು ಈ ಖಾತಾದಲ್ಲಿ 2 ಥರ ವಿಧ ಇದೆ, ಒಂದು ಎ ಖಾತಾ, ಬಿ ಖಾತಾ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ನಾನು ವಿವರವಾಗಿ ನನ್ನ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.